ಇಡೀ ಜಗತ್ತಿಗೆ ಕಂಟಕವಾಗಿರುವ ಕೊರೋನಾ ವೈರಸ್ಗೆ ಅಂದರೆ ಕೋವಿಡ್-19 ವೈರಸ್ ಸೋಂಕನ್ನು ಹಿಮ್ಮೆಟ್ಟಿಸುವ ಪ್ರಬಲ ಅಸ್ತ್ರ ಎಂದೇ ನಂಬಲಾಗಿರುವ ಆಂಟಿ ಮಲೇರಿಯಾ ಡ್ರಗ್ಸ್ ರಾಮಬಾಣ ಎಂದು ಗೊತ್ತಾಗುತ್ತಿದ್ದಂತೆ ವಿಶ್ವದ ಎಲ್ಲಾ ದೇಶಗಳು ಭಾರತಕ್ಕೆ ಬೇಡಿಕೆಯನ್ನು ಸಲ್ಲಿಸುತ್ತಿವೆ. ಹಾಗೂ ಭಾರತವು ವಿಶ್ವದ 70% ಔಷಧಿಯನ್ನು ತಯಾರಿಸುವ ರಾಷ್ಟ್ರವಾಗಿದ್ದು, ವಿಶ್ವದ ದೊಡ್ಡಣ್ಣ ಅಮೆರಿಕದಿಂದ ಹಿಡಿದು ಚಿಕ್ಕ ಚಿಕ್ಕ ದೇಶಗಳು ಕೂಡ ಈ ಔಷಧಕ್ಕೆ ಅಂಗಲಾಚುತ್ತಿವೆ. ಹಾಗೂ ಭಾರತ ಈಗಾಗಲೇ ಸುಮಾರು 30ಕ್ಕೂ ಹೆಚ್ಚು ದೇಶಗಳಿಗೆ ಆಂಟಿ ಮಲೇರಿಯಾ ಡ್ರಗ್ಸ್ ಆದ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಅಥವಾ HCQ ಅನ್ನು ಪೂರೈಸಿದೆ. ಇನ್ನು ಹಲವು ದೇಶಗಳಿಗೆ ಆಪತ್ತಿನ ಈ ಕಾಲದಲ್ಲಿ ಸಹಾಯ ಮಾಡುತ್ತಿದೆ. ಏನಿದು ಹೈಡ್ರೋಕ್ಲೋರೋಕ್ವಿನ್ ಅಥವಾ HCQ ಹಾಗೂ ಇದನ್ನು ಯಾರು ಸಂಶೋಧಿಸಿದರು ಎಂಬ 10 ಹಲವು ಪ್ರಶ್ನೆಗಳು ನಮ್ಮ ಮನದಲ್ಲಿ ಮೂಡದೇ ಇರದು. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಎಂದಾಗಿ ಭಾರತೀಯ ರಸಾಯನಶಾಸ್ತ್ರದ ಪಿತಾಮಹ ಆಚಾರ್ಯ ಪ್ರಫುಲ್ ಚಂದ್ರ ರಾಯ್ ಹಾಗೂ ಅವರು ಸ್ಥಾಪಿಸಿದ ಕಂಪನಿಯೊಂದು ಬೆಳಕಿಗೆ ಬಂದಿದೆ. ಅವರು ಸಂಶೋಧಿಸಿದ ಆ ಔಷಧ ಇಂದು ಕೊರೋನಾ ವೈರಸ್ಗೆ ಸಂಜೀವಿನಿಯಾಗಿದೆ. 1861ರಿಂದ 1944ರ ಒಂದು ಅವಧಿಯಲ್ಲಿ ಜೀವಿಸಿದ್ದ ಪ್ರಫುಲ್ ಚಂದ್ರ ರಾಯ್ ಅವರು 1892ರಲ್ಲಿ ಬೆಂಗಾಲ್ ಕೆಮಿಕಲ್ ಅಂಡ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಸಂಸ್ಥೆಯನ್ನು ಸ್ಥಾಪಿಸಿದರು. ವಿಶೇಷವೆಂದರೆ ಭಾರತದಲ್ಲಿ ಮಲೇರಿಯಾ ನಿರೋಧಕ ಔಷಧ ಉತ್ಪಾದಿಸುತ್ತಿದ್ದ ಸಾರ್ವಜನಿಕ ಕ್ಷೇತ್ರದ ಏಕೈಕ ಕಂಪನಿ ಎಂಬ ಹೆಗ್ಗಳಿಕೆ ಕೋಲ್ಕತ್ತಾ ಮೂಲದ ಬೆಂಗಾಲ್ ಕೆಮಿಕಲ್ಸ್ ಅಂಡ್ ಫಾರ್ಮಸ್ಯೂಟಿಕಲ್ಸ್ ಆಗಿದೆ. ಆದರೆ ಕಂಪನಿಯು HCQ ಉತ್ಪಾದನೆಯನ್ನು ದಶಕದ ಹಿಂದೆ ನಿಲ್ಲಿಸಿದೆ. ರಾಯ್ ಅವರು ಏಕಾಂಗಿಯಾಗಿ ಕಂಪನಿ ಸ್ಥಾಪಿಸಿ ಮುನ್ನಡೆಸುವ ಮೂಲಕ ಬಂಗಾಳದಲ್ಲಿ ಯುವಜನರಿಗೆ ಪ್ರೇರಣೆಯಾಗಿದ್ದರು. 1887ರಲ್ಲಿ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಿಂದ DSc ಪದವಿ ಪಡೆದು ರಾಯ್ ಅವರು ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ ಬೋಧನೆ ಮಾಡುತ್ತಿದ್ದರು. ಬಳಿಕ ಕೇವಲ ₹700 ಬಂಡವಾಳವನ್ನು ಹೂಡುವ ಮೂಲಕ ಬೆಂಗಾಲ್ ಕೆಮಿಕಲ್ಸ್ ವರ್ಕ್ ಸ್ಥಾಪಿಸಿ ಅಲ್ಲಿ ಉತ್ಪಾದಿಸುತ್ತಿದ್ದ ಆಯುರ್ವೇದ ಉತ್ಪನ್ನಗಳನ್ನು 1893ರ ಭಾರತೀಯ ವೈದ್ಯಕೀಯ ಸಮ್ಮೇಳನದಲ್ಲಿ ಪ್ರಸ್ತುತಪಡಿಸಿದರು. ಬಳಿಕ 1901ರಲ್ಲಿ ಪ್ರಫುಲ್ ಚಂದ್ರ ರಾಯ್ ರವರು ₹2 ಲಕ್ಷ ಹೂಡಿಕೆಯೊಂದಿಗೆ ಬೆಂಗಾಲ್ಸ್ ಕೆಮಿಕಲ್ಸ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದರು. ಹೀಗಾಗಿ ಇಂದು ವಿಶ್ವದೆಲ್ಲೆಡೆ HCQ ಹೈಡ್ರೋಕ್ಲೋರೋಕ್ವಿನ್ಗೆ ತುಂಬಾ ಪ್ರಾಶಸ್ತ್ಯ ಬಂದಿದೆ. ಯಾಕೆಂದ್ರೆ ಕೊರೋನಾಗೆ ಯಾವುದೇ ಮದ್ದಿಲ್ಲ, ಆದರೆ ಮಲೇರಿಯಾಗೆ ನೀಡತಕ್ಕಂಥ ಈ ಔಷಧಿಯಿಂದ ಆ ಒಂದು ಕೊರೋನಾ ವೈರಸ್ ಅನ್ನು ತಡೆಗಟ್ಟಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿರುವ ಕಾರಣ ಇಂದು ಭಾರತದ ಈ ಔಷಧಿಗೆ ಎಲ್ಲಿಲ್ಲದ ಬೇಡಿಕೆ ಬಂದಿದೆ.